ಸಾರಸತ್ವದಿ ಪರಿವಾರ ಗೆಲುವಿಗೆ ಊರಲ್ಲಿ ನುಡಿ ಬೆಸರ ನಿನ್ನ ಊರಲ್ಲಿ ಬೆಸರ ಸಾರಸತ್ವದಿ ಪರಿವಾರ ಗೆಲುವಿಗೆ ಊರಲ್ಲಿ ನಿನ್ನ ಊರಲ್ಲಿ ನುಡಿ ಬೆಸರ ಸಮಾಧಾನ ಮಾಡಿಕೊ. ಎದುರಾದವ ಯಾರು ಎನ್ನುವುದನ್ನ ತಿಳಿದು ಮುಂದುವರಿಯಬೇಕು. ಆದ್ರೆ ಈವರೆಗಿನ ನಿನ್ನನ ಪೌರುಷವನ್ನ ಕಂಡು ಆಶ್ಚರ್ಯಚಕಿತನಾಗಿ ಮೂಕ ವಿಸ್ಮಿತನಾಗಿ ನಿಂತು ಬಿಟ್ಟೆ. ಯಾಕೆ? ಇಂಥದ್ದು ಒಂದಿದೆಯಾ ಅಂತ. ನಿನ್ನ ಆಕಾರ ನೋಡಿ ನನಗೆ ಆಶ್ಚರ್ಯ ಆದದ್ದು. ದಿವ್ಯಾಕಾರವನ್ನು ಹೊಂದಿದ್ಯ. ನಮ್ಮ ಸೇನಾ ಪರಿವಾರವನ್ನೆಲ್ಲ ಜವಗಡಿಸುತ್ತಾ ಮುಂದುವರಿಯುತ್ತಾ ಇದ್ದಿ. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾರು ನೀನು? ನಿನ್ನ ಊರಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದಿ? ನಿನ್ನ ಹೆಸರೇನು ಹೇಳು. ಚವನ ಎದುರಿಗೆ ಬಂದ್ರು ಅರ್ಥ ಆಗುದಿಲ್ಲ. ಯಾರು 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 ಬಂದವ ಯಾರು? ಬೇಕ ನಿನಗೆ? ಹೌದು. ನೀನು ಬೇಕು ಅಂತ ಕೇಳಿದ್ರು ಹೇಳುವಾಗ ನಾನು ಆಲೋಚನೆ ಮಾಡಬೇಕಾಗ್ತದೆ. ಯಾಕೆ? ಒಂದು ವೇಳೆ ನಾನು ಹೇಳಿದೆ ಅಂತ ಆದ್ರೆ ಹೇಳಿದರೆ ಸಂಗ್ರಾಮ ನಡೆಯುವುದಿಲ್ಲ. ಯಾಕೆ? ಇನ್ನೂ ಕೇಳ್ತೀಯ? ನಾನೇ ಮನಸ್ಸನ್ನು ಮಾಡಿದೆ ಅಂತ ಆದ್ರೆ ಸಂಗ್ರಾಮ ಅರೆ ಕ್ಷಣದ ಲೆಕ್ಕ ನಮಗೆ. ಓಹೋ, ಯಾರು ನೀನಂತ ಪರಾಕ್ರಮಿ? ಹಾಗಾಗಿ ಹೇಳುವುದು, ನಾನು ಯಾರು ಏನೆಂದು ನಿನಗೆ ಅನಗತ್ಯ. ಕೇಳು. ಮನೆ ಅಳಿಯ ಮಾಡಬೇಕಾದ್ದು ಹೊಣೆಗಾರಿಕೆ, ಕರ್ತವ್ಯ, ಋಣಭಾರ ಮುಗಿಸೋದಕ್ಕಾಗಿ ಬಂದವ ನರನೇ. ತುರಗದಾಸರ ಬಿಟ್ಟು ಹಿಂದಿರುಗಿದ ಹಸ್ತಿನಿಗೆ ಅಂತಾದ್ರೆ ಬದುಕುಂಟು ನಿನ್ನ ಪಾಲಿಗೆ. ಅಲ್ಲ, ಇದುವರೆಗಿನ ಜಯದಿಂದ ಈಗ ಎದುರಾದವನನ್ನು ಜಯಿಸುತ್ತೇನೆ ಎನ್ನುವುದು ನಿನ್ನ ಭ್ರಮೆ. ಇದುವರೆಗೆ ಯಾರೇ ಎದುರಾದರು ತುರಗ ಬಿಟ್ಟು ಅಥವಾ ಪ್ರಾಣ ಭೀತಿಯಿಂದಲೂ ಹಿಂದೆ ಸರಿದಂತಹ ನೆನಪೇ ನಮಗಿಲ್ಲ. ಜಯವನ್ನ ಕಂಡುಕೊಂಡವನೇ ನಾನು. ಹಾಗಾದ್ರೆ ನಿನ್ನ ಪರಾಕ್ರಮ ನೋಡಿ ಆಶ್ಚರ್ಯ ಆಗಿ ನೀನು ಯಾರು ಅಂತ ನಿನ್ನನ್ನು ವಿಚಾರಿಸಿದ್ದು. ಹೇಳುವುದಿಲ್ವ ನಿನ್ನ ಹೆಸರು? ಅದನ್ನೇ ಹೇಳ್ತಾ ಇದ್ದದ್ದು ನಾನು. ಇದುವರೆಗೆ ನಿನಗೆ ಎದುರಾದ ಪಟುಭಟರ ರೀತಿಯಲ್ಲಿ ನಾನು ಅಲ್ವೇ ಅಲ್ಲ. ಮತ್ತೆ ನನ್ನ ಹೆಸರು ಕೇಳಿದ್ರೆ ಯುದ್ಧ ನಡೆಯುವುದಿಲ್ಲ ಮುಂದೆ ಅಂತ ಹೇಳಿದೆಯಲ್ಲ. ಅಂತ ಹೆಸರು ಯಾವುದು ನಿನ್ನ? ಅಂತ ಹೆಸರು ಹೇಳುವಂತ ಕಾಲ ಸನ್ನಿಹಿತ ಆದಾಗ ಅರ್ಥಾದಿತ್ಯನ ಪಾಲಿಗೆ ಯುದ್ಧವ ಇಲ್ಲ ಶರಣಾಗತಿ ಹೇಳ. ಹೌದಾ? ಶರಣಾಗುವುದ? ಕೇಳಿದ್ದೆ ನಾನು ಹೀಗೊಂದು ವರ್ತಮಾನವನ್ನ. ನೀನೆಯ ನಿನಗೊಂದು ಅಹಂಕಾರ ಇದೆ. ಯಮ ನನ್ನ ಎದುರಾದವರು ಮತ್ತೆ ಬದುಕುವುದೇ ಇಲ್ಲ ಅಂತ ಯೋಚನೆ ಮಾಡಬೇಡ. ಒಂದು ದೃಷ್ಟಿಯಲ್ಲಿ ಎಣಿಸಿದರೆ ನೀನು ನನಗೆ ಮುಖಾಮುಖಿ ಆಗುವುದೇ ಅಲ್ಲ. ಆದರೂ ನೀನೊಂದು ಮಾತಾಡಿದೆಯಲ್ಲ, ಇಲ್ಲಿಯ ಅರಸನಿಗೆ ಮನೆಯಳಿಯನಾಗಿದ್ದೇನೆ. ನೀನು ಪಾಶ ಹಿಡ್ಕೊಂಡು ಮೇಲೆ ತಿರುಗಾಡಬೇಕಾಗಿತ್ತು.
ಇಲ್ಲೆಲ್ಲ ತಿರುಗಾಟ ಮಾಡಿ ಬೇಡದೇ ಇದ್ದದ್ದನ್ನೆಲ್ಲ ಮಾಡ್ತಾ ಇದೆಯಲ್ಲ, ಇದು ನಿನಗೆ ಯೋಗ್ಯವಾದದ್ದಲ್ಲ. ನನ್ನ ತಿರುಗಾಟದ ವ್ಯಾಪ್ತಿಯಲ್ಲಿ ಎಲ್ಲೂ ಬೇಡದೋದು ಮಾಡ್ಲಿಲ್ಲ ನಾನು. ಇದು ಎಂತದ್ದು ಈಗ ನೀನು ಮಾಡ್ತಾ ಇರೋದು? ನೀನು ನಿನ್ನಂತ ನನ್ನ ಮೇಲೆ ಆಪಾದನೆ ಹಾಕ್ತಾ ಇದ್ದೀರಿ ಬಿಟ್ರೆ ನಾನು ಎಲ್ಲೂ ಬೇಡದೋದು ಮಾಡಿದ್ದೆ ಇಲ್ವೇ. ಆಪಾದನೆಯನ್ನ ಸುಮ್ಮನೆ ಹಾಕ್ತಾ ಇರುವುದಲ್ಲ, ನೀನು ಮಾಡಿದ್ದರಿಂದ ಹಾಕ್ತಾ ಇರುವುದು. ನನ್ನಷ್ಟೊತ್ತಿಗೆ ನಾನು ನನ್ನ ಕೆಲಸ ಮಾಡ್ಕೊಂಡಿದ್ದೇನೆ ಬಿಟ್ರೆ ಮತ್ತೆಂತದ್ದು ಅಲ್ವೇ ಅಲ್ಲ. ಎಲ್ಲಾದ್ರೂ ಕೇಳು ನೀನು, ಯಮ ಅವನ ನಿಯಮವನ್ನ ಮೀರಿ ಹೋದದುಂಟಾ? ಇಲ್ಲ, ಈಗ ಮೀರಿದ್ನಲ್ಲ ಅಂತ ಹೇಳ್ತಾ ಇರುವುದು. ಅವರವರ ಪ್ರಾರಬ್ಧಕ್ಕೆ ನಾನು ಬರುವುದು ಅನಿವಾರ್ಯ. ನಾನೆಂತ ಮಾಡ್ತಾ ಇರುವುದು? ಅವರ ಪ್ರಾರಬ್ಧ ಅಲ್ಲ, ನಿನಗೊಂದು ಹುಚ್ಚು. ಏನೋ ಅಂದ್ರೆ ಇಲ್ಲಿಯ ಹೆಣ್ಣನ್ನ ನೀನು ಮದುವೆ ಆಗಿದ್ಯಲ್ಲ, ಇಲ್ಲೊಂದು ನನ್ನ ಪರಾಕ್ರಮವನ್ನು ತೋರಿಸುವ ಅಂತ ಬಂದದ್ದು. ಅದು ಸಮಂಜಸವ ಅಲ್ವ ಅನ್ನೋದನ್ನು ನೀನು ನೋಡಿಕೊಳ್ಳಬೇಕು. ನನಗೆ ಇಲ್ಲಿ ಕೆಲಸ ಮಾಡುವುದು ಅನಿವಾರ್ಯ. ಪುಣ್ಯಾತ್ಮ ಮನೆಯಲ್ಲಿಯೇ ನಾನು. ಅಲ್ಲ, ನಿನಗೆ ಇಲ್ಲಿ ಮನೆಯಲ್ಲಿಯೇ ಆಗಿರಬಹುದು. ನೀನು ಬಂದವ. ಅದಕ್ಕಿಂತ ಮೊದಲು ನನಗೆ ಸಂಬಂಧ ಉಂಟು, ನೀನು ಗೊತ್ತುಂಟ ನಿನಗೆ? ನಿನಗೆ ಸಂಬಂಧ ಉಂಟಾಳುದು ನಾನು ಹೇಳಬೇಕು, ಮತ್ತೆ ನೀ ಹೇಳುದಲ್ಲ. ಅಲ್ಲ, ನೀನು ಹೇಳುವುದಲ್ಲ, ನನಗೂ ಗೊತ್ತುಂಟದು. ಹಾಗಾಗಿ ಹೇಳ್ತಾ ಇದ್ದೇನೆ, ನಮಗೆ ವಿರೋಧವಾಗಿ ನೀನು ಬರಬಾರ್ದಿತ್ತು. ನೆನಪಿಟ್ಕೋ ನೀನು. ಏನು? ನೀನು ಇಲ್ಲಿಗೆ ಬಂದವ, ನಾನಿಲ್ಲ ಇದ್ದವ ವಿರೋಧ ಮಾಡುದ, ಬಂದವ ವಿರೋಧ ಮಾಡುದ. ಬಂದವನು ವಿರೋಧ ಮಾಡಬಹುದು ಆಗದೆ ಇದ್ದದ್ದನ್ನ ಕಂಡ್ರೆ. ನಿನ್ನ ವಿರೋಧ ಭಾಷೆ ಎಲ್ಲಿ ಹೊಸ್ತಿನಲ್ಲಿ ಇಟ್ಕೋ. ಇಲ್ಲಿ ಬೇಡ, ಗೊತ್ತಿಲ್ಲ ನಾನು ಇದ್ದೇನೆ. ಅಲ್ಲ, ಇದನ್ನೆಲ್ಲ ಆಳುವುದು ಹಸ್ತಿನಿಯೇ, ಗೊತ್ತುಂಟ ನಿನಗೆ? ಹೌದು, ಅದನ್ನು ತೋರಿಸ್ತೇನೆ ನಾನು. ನಿಮ್ಮ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಿಲ್ಲ ನಮ್ಮ ಮಾವ. ಅಲ್ಲ, ಮಾವ ಒಪ್ಪಿಕೊಳ್ಳದೆ ಇದ್ರು ಒಪ್ಪಿಸುವುದಕ್ಕೆ ಬಂದದ್ದು ನಾವು. ಆಗ್ತದೆ ಅಂತಲೇ ನಾನು ಮುಂದೆ. ಯಮಧರ್ಮರಾಯ ಅವರು ಅವರೊಡನೆ ಹೋರಾಟ ಮಾಡ್ತಾ ಇದ್ದಿಲ್ಲ. ಅಲ್ಲ, ನನ್ನ ಪರಿಚಯ ಆಗದೆ ಹೋರಾಟ ಮಾಡಿದ್ದು ಏನು ಅಂತ ಯಾರು ಅಂತ ಮೊದಲು ಕೇಳಿದ್ದು ನಾನು. ಗೊತ್ತಿದ್ರು ನಿಮಗೆ ಬೇಸರ ಹೇಳುವುದಕ್ಕೆ ಒಪ್ಪಲಿಲ್ಲ. ಬಂದವರೆಲ್ಲ ನಮ್ಮ ಹೆದರ್ಸೋರು ಅಂತ ನಾವಿಲ್ಲಿ ಕುಳಿತುಕೊಂಡಿದ್ದವ್ರು ಅಂತ ಸುಮ್ಮನೆ ಕೈ ಬಳೆ ಹಾಕೊಂಡು ಕುತ್ಕೊಂಡಿದ್ದೇವೆ. ನಾವು ಹೆದರ್ಸುವುದಕ್ಕೆ ಬಂದವರೇ ಅಲ್ಲ. ಯಾಕೆ ಹೀಗೆ ಮಾಡಿದಿ ಪಾರ್ಥ ನೀನು? ಅವ್ರು ಯಾರಾಗಬೇಕ? ಹೌದು, ಒಂದು ಹಂತದವರೆಗೆ ಸುಮ್ಮನೆ ಇರ್ತೇನೆ ನಾನು. ಮತ್ತೆ ನಾನು ಮೀರಿದೆ ಅಂತ ಆದ್ರೆ ಯಾರಿಗೂ ಬಿಡುವವಲ್ವೇ ಅಲ್ಲ. ಗೊತ್ತಾಯ್ತು ನನಗೆ, ಯಾರಿಗೂ ಬಿಡುವವರಲ್ಲ ಅನ್ನುವುದು ಗೊತ್ತಾಗಿಯೇ ನಾನು ಮುಂದೆ ಬಂದದ್ದು. ಪಾರ್ಥ, ಇವರು ಯಾರಾಗಬೇಕ ನಿನಗೆ? ನಿನ್ನ ಅಣ್ಣನ ತಂದೆ, ನಿನಗೆ ದೊಡ್ಡಪ್ಪ ಇದ್ದ. ನೀ ಕ್ಷಮೆ ಕೇಳು ಮೊದಲು. ಅಲ್ಲ, ನಾನು ಏನಂತ ಕ್ಷಮೆ ಮಾಡಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕೀಗ. ಯುದ್ಧ ಮಾಡಬಾರ್ದು ಅನ್ನುವುದಕ್ಕಾಗಿ ನನ್ನದು ತಪ್ಪಾಯ್ತು ಅಂತ ಹೇಳ್ತೇನೆ. ಈಗ ನೋಡು, ಪಾಪ ಅವ್ರು ಏನು ಮಾತಾಡುವುದಿಲ್ಲ. ನೀನು ಮಾಡಿ ತಪ್ಪತ್ತು ಒಪ್ಕೊ. ಮತ್ತೆ ದೇವ್ರು ಹೇಳಿದ್ದಾರೆ, ಅದಕ್ಕಾಗಿ ನಾನು ಕ್ಷಮೆ ಕೇಳ್ತಾ. ಅದೆಲ್ಲ ಬೇಡ. ಅಲ್ಲ, ನಿಮ್ಮ ಔದಾರ್ಯ ಎಲ್ಲ ಬೇಡ. ದೇವರು ಹೇಳಿದ್ರು ನೀವು ದೊಡ್ಡಪ್ಪ ಅನ್ನುವ ಕಾರಣಕ್ಕಾಗಿ ದೊಡ್ಡತನಕ್ಕೆ ಬೆಲೆ ಕೊಡುವುದ. ಈಗ ನೋಡು, ಒಂದು ಮಾತಾಡುವುದಿಲ್ಲ, ಹಾಗೆ ಹೋಗ್ತಾನವ. ಹೌದಲ್ಲ? ಆ ರೀತಿ ತಿಳಿದವರು ಅಂತ ಒಂದು ಮಾತಾಡದೆ ಹಾಗೆ